ನಟಿ ಕಾರುಣ್ಯರಾಮ್ ಕನ್ನಡ ಸಿನಿಮಾ ಹಾಗೂ ಧಾರಾವಾಹಿಗಳಲ್ಲಿ ಜನಪ್ರಿಯತೆ ಪಡೆದುಕೊಂಡರು. ಇದೀಗ ಕಾರುಣ್ಯ ಅವರು ತಮ್ಮ ಸಹೋದರಿ ಸಮೃದ್ಧಿ ರಾಮ್ ವಿರುದ್ಧ ಸಿಸಿಬಿಗೆ ದೂರು ನೀಡಿದ್ದಾರೆ. ಸಮೃದ್ಧಿ ರಾಮ್ ಮನೆಯಲ್ಲಿರುವಂತಹ ಹಣ, ಚಿನ್ನವನ್ನೆಲ್ಲ ದುರುಪಯೋಗ ಪಡಿಸಿಕೊಂಡು ಮನೆ ಬಿಟ್ಟು ಹೋಗಿದ್ದಾರೆ. ಅಲ್ಲದೆ ಅವರಿಗೆ ಸಾಲ ನೀಡಿರುವವರು ಮನೆಗೆ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಾರುಣ್ಯರಾಮ್ ದೂರು ನೀಡಿದ್ದಾರೆ. ಅಷ್ಟಕ್ಕೂ ಅಕ್ಕ ತಂಗಿಯ ಮಧ್ಯೆ ಏನಾಯ್ತು ಅಂದ್ರೆ, ಸಮೃದ್ಧಿ ರಾಮ್ ಅವರು ಮೇಕಪ್ ಕಲಾವಿದೆಯಾಗಿದ್ದು ಕೆಲ ಧಾರಾವಾಹಿಗಳಲ್ಲೂ ನಟಿಸಿದ್ದಾರೆ. ಆದ್ರೆ ಉದ್ಯಮವೊಂದನ್ನ ಪ್ರಾರಂಭಿಸಿದ ಸಮೃದ್ಧಿ ರಾಮ್ ಅವರು ಬೆಟ್ಟಿಂಗ್ ಗೀಳಿಗೂ ಬಿದ್ದಿದ್ದಾರಂತೆ. ಬೆಟ್ಟಿಂಗ್ ನಿಂದಾಗಿ ಸರಿಸುಮಾರು 25 ಲಕ್ಷ ರೂಪಾಯಿ ಹಣವನ್ನ ಕಳೆದುಕೊಂಡಿದ್ದಾರೆ. ಬೆಟ್ಟಿಂಗ್ ಆಡಿ ಕಳೆದುಕೊಂಡಂತಹ ಹಣ ಭರಿಸಲು ಸಮೃದ್ಧಿ ರಾಮ್ ಅವರು ಖಾಸಗಿ ವ್ಯಕ್ತಿಗಳಿಂದ ಅಧಿಕ ಬಡ್ಡಿಗೆ ಸಾಲವನ್ನ ಪಡೆದಿದ್ದಾರೆ. ಜೊತೆಗೆ ಮನೆಯಲ್ಲಿದ್ದ ಹಣ, ಚಿನ್ನಾಭರಣವನ್ನ ಯಾರಿಗೂ ಹೇಳದಂತೆ ಬಳಸಿಕೊಂಡಿದ್ದಾರೆ. ಚಿನ್ನ ಮತ್ತು ಹಣದ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಸಮೃದ್ಧಿ ಮನೆ ಬಿಟ್ಟು ಹೋಗಿದ್ದಾರೆ. ಈಗ ಅಧಿಕ ಬಡ್ಡಿಗೆ ಸಾಲ ನೀಡಿದವರು ಸಮೃದ್ಧಿ ಸಂಪರ್ಕಕ್ಕೆ ಸಿಗದ ಕಾರಣ ಕಾರುಣ್ಯ ಅವರ ಮನೆಗೆ ಬಂದು ಹಣ ಕೇಳ್ತಾ ಇದ್ದಾರಂತೆ. ಅಲ್ಲದೆ ಕಾರುಣ್ಯ ಅವರ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಿಗೆ ಅಶ್ಲೀಲವಾದ ಸಂದೇಶಗಳನ್ನ ಕಳಿಸ್ತಾ ಇದ್ದಾರಂತೆ.